ಮೀನರಾಶಿಯವರೇ, ಬಿರುಗಾಳಿ ಬರುತ್ತಿದೆ. ಕಣ್ಣೀರು ಇನ್ನು ಮುಂದೆ ಹರಿಯುವುದಿಲ್ಲ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ತಲುಪಿದ್ದರೆ ಇದು ಕಾಕತಾಳೀಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಇದು ನಿಮ್ಮನ್ನು ವಿಶೇಷವಾಗಿ ಆಯ್ಕೆ ಮಾಡಲಾಗಿದೆ ಎಂಬುದಕ್ಕೆ ವಿಶ್ವದಿಂದ ಬಂದ ನೇರ ಸಂಕೇತವಾಗಿದೆ. ಆದರೆ ನೆನಪಿಡಿ, ಒಂದು ಸಣ್ಣ ಅಜಾಗರೂಕತೆ, ತಪ್ಪು ಹೆಜ್ಜೆ ನಿಮ್ಮ ಜೀವನವನ್ನು ಕತ್ತಲೆಯಾಗಿಸಬಹುದು. ನಿಮ್ಮ ಕಣ್ಣುಗಳಿಂದ ರಕ್ತದಂತೆ ಕಣ್ಣೀರು ಹರಿಯುವ ಸಮಯ ಬರುತ್ತಿದೆ. ನಿಮ್ಮ ಕೂದಲುಗಳು ತುದಿಯಲ್ಲಿ ನಿಲ್ಲುತ್ತವೆ ಮತ್ತು ನಿಮ್ಮ ಆತ್ಮವು ನಡುಗುತ್ತದೆ. ಏಕೆಂದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಯಾವುದೇ ಸಾಮಾನ್ಯ ವ್ಯಕ್ತಿ ಊಹಿಸಲಾಗದ ಅಲೆ ಬರುತ್ತಿದೆ. ನಮಸ್ಕಾರ ಸ್ನೇಹಿತರೆ, ಹರ್ ಹರ್ ಮಹಾದೇವ್, ಜೈ ಶನಿದೇವ್ ಮಹಾರಾಜ್, ಜೈ ಬಜರಂಗಬಲಿ ಸರ್ಕಾರ್. ಮೊದಲು ಇದನ್ನು ಹೃದಯಕ್ಕೆ ತೆಗೆದುಕೊಳ್ಳಿ. ನಾನು ಇಂದು ಹೇಳಲಿರುವುದನ್ನು ತಮಾಷೆ ಎಂದು ತಳ್ಳಿ ಹಾಕಬೇಡಿ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಆದರೆ ವಿಶ್ವ ಎಚ್ಚರಿಕೆ. ಪಂಚಮುಖಿ ಹನುಮನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ಬೆಂಕಿಯ ಮೇಲೆ ಪ್ರಮಾಣ ಮಾಡುತ್ತೇನೆ, ನಾನು ಇಂದು ಹೇಳುವ ಒಂದು ವಿಷಯವು ನಿಜವಾಗದಿದ್ದರೆ ನನ್ನ ಜೀವನದುದ್ದಕ್ಕೂ ಎಲ್ಲವನ್ನೂ, ಭವಿಷ್ಯವಾಣಿಗಳು ಮತ್ತು ವಿಡಿಯೋಗಳನ್ನು ಮಾಡುವುದನ್ನು ತ್ಯಜಿಸುತ್ತೇನೆ. ಇದು ನನ್ನ ಪ್ರತಿಜ್ಞೆ, ನನ್ನ ಭರವಸೆ. ಅದು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮುಂದಿನ 24ರಿಂದ 48 ಗಂಟೆಗಳು ನಿಮ್ಮ ಜೀವನದ ಅತ್ಯಂತ ಸಾಮಾನ್ಯ ಸಮಯವಲ್ಲ. ಇದು ಕಲಿಯುಗದಲ್ಲಿ ಸಂಭವಿಸುವ ದೈವಿಕ ಮತ್ತು ಭಯಾನಕ ಅವಧಿಯಾಗಿದ್ದು, ಇದು ಕಲ್ಪನೆಗೂ ಮೀರಿದ್ದು. ಈ ಅವಧಿ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಚಲನೆಗಳು ಕಳೆದ 40 ವರ್ಷಗಳಲ್ಲಿ ಕಾಣದ ಒಂದು ಅದ್ಭುತ ಸಂಗಮವನ್ನು ಸೃಷ್ಟಿಸುತ್ತವೆ. ಇದು ಸಾಮಾನ್ಯ ಸಂಚಾರವಲ್ಲ. ಗುರು, ಶುಕ್ರ, ಮಂಗಳ, ಬುಧ ಮತ್ತು ಸೂರ್ಯ ಎಲ್ಲರೂ ತಮ್ಮ ವಿಶೇಷ ಸ್ಥಾನಗಳಲ್ಲಿ ಆಗಮಿಸುತ್ತಿದ್ದಾರೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಕಾಸ್ಮಿಕ್ ಬಿರುಗಾಳಿಯನ್ನು ಸೃಷ್ಟಿಸುತ್ತಿದ್ದಾರೆ. ನೀವು ದಣಿದಿದ್ದರೆ, ಸೋತಿದ್ದರೆ ಮತ್ತು ಏನೂ ಆಗುವುದಿಲ್ಲ ಎಂದು ಭಾವಿಸಿದರೆ ಈ ವಿಡಿಯೋ ನಿಮಗಾಗಿ. ಈ ಕೆಲವು ನಿಮಿಷಗಳನ್ನು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಸಮಯವೆಂದು ಪರಿಗಣಿಸಿ, ಏಕೆಂದರೆ ಅವು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಆದರೆ ಜಾಗರೂಕರಾಗಿರಿ. 24 ಗಂಟೆಗಳಲ್ಲಿ ಒಂದು ಸಣ್ಣ ತಪ್ಪು, ಒಂದು ತಪ್ಪು ಹೆಜ್ಜೆ ನಿಮ್ಮನ್ನು ಹೃದಯಕ್ಕೆ ಮುರಿಯಬಹುದು. ಅದು ನಿಮ್ಮನ್ನು ರಕ್ತದ ಕಣ್ಣೀರು ಸುರಿಸುವಂತೆ ಮಾಡಬಹುದು. ಅದು ನಿಮ್ಮ ಮನೆಯಲ್ಲಿನ ಸಂತೋಷವನ್ನು ಸ್ಮಶಾನದ ಮೌನವಾಗಿ ಪರಿವರ್ತಿಸಬಹುದು. ಆದರೆ ನೀವು ತಾಳ್ಮೆಯಿಂದ ಆಲಿಸಿದರೆ, ಅರ್ಥ ಮಾಡಿಕೊಳ್ಳಿದರೆ ಮತ್ತು ಸಂಯೋಜಿಸಿದರೆ, ಈ ಕ್ಷಣವೇ ನಿಮ್ಮ ಮನೆಗೆ ಸಂತೋಷದ ಸುದ್ದಿಯನ್ನು ತರುತ್ತದೆ. ಜನರು ವರ್ಷಗಳ ಕಾಲ ಮಾತನಾಡುವ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ನಿಮ್ಮ ಜಾತಕದಲ್ಲಿ ಒಂದು ದೈವಿಕ ಸಂಯೋಗವು ಈಗಾಗಲೇ ರೂಪುಗೊಳ್ಳುತ್ತಿದೆ. ಅದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ನೀವು ಈ ವಿಡಿಯೋವನ್ನು ತಲುಪಿದ್ದರೆ ಅದು ದೇವರಿಂದ ಬಂದ ನೇರ ವ್ಯವಸ್ಥೆ. ಇದು ನಿಮ್ಮ ಸರದಿ ಎಂಬುದರ ಸಂಕೇತ. ಇಂದು ಈ ವಿಶೇಷ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂಭವಿಸುವ 3 ರಹಸ್ಯ. ಇದು ನನ್ನ ಮುಕ್ತ ಪ್ರತಿಜ್ಞೆ. ನೀವು ಬಯಸಿದರೆ ಇನ್ನು ಹೇಳುತ್ತಿರುವುದನ್ನು ದೇವರು ಸಹ ತಪ್ಪಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡು ನೀವು ಅದನ್ನು ಕಾಗದದ ಮೇಲೆ ಬರೆಯಬಹುದು. ನಿಮಗೆ ಧೈರ್ಯವಿದ್ದರೆ ಕೊನೆಯವರೆಗೂ ಈ ವಿಡಿಯೋವನ್ನು ಕೇಳಿ, ಏಕೆಂದರೆ ಬಹಿರಂಗಗೊಳ್ಳಲಿರುವ ರಹಸ್ಯಗಳು ನಿಮ್ಮ ಬೆನ್ನುಮೂಳೆಯಲ್ಲಿ ನಡುಕವನ್ನು ಉಂಟುಮಾಡುತ್ತವೆ. ಅವು ನಿಮ್ಮ ಆತ್ಮವನ್ನು ಅಲುಗಾಡಿಸುತ್ತವೆ. ಇಂದು ನಾನು ನಿಮ್ಮನ್ನು ಹೆದರಿಸುತ್ತಿಲ್ಲ, ಆದರೆ ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಇದೀಗ ನಿಮ್ಮ ಜಾತಕದಲ್ಲಿ ಒಂದು ಮಹಾಂಡವ ಯೋಗವು ಸಕ್ರಿಯಗೊಳ್ಳುತ್ತಿದೆ. ಅದು ಗ್ರಹಗಳ ಉನ್ನತ ಸ್ಥಾನದೊಂದಿಗೆ ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಈ ಯೋಗವು 2 ಅಲಗಿನ ಕತ್ತಿಯಂತಿದೆ. ನೀವು ಅದನ್ನು ನಿರ್ವಹಿಸಿದರೆ ನಿಮ್ಮ ಅದೃಷ್ಟ ಹೊಳೆಯುತ್ತದೆ. ಆದರೆ ಸಣ್ಣ ತಪ್ಪು ಕೂಡ, ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನಾಶಪಡಿಸಬಹುದು. ಆದ್ದರಿಂದ ಈ 24ರಿಂದ 48 ಗಂಟೆಗಳನ್ನು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳೆಂದು ಪರಿಗಣಿಸಿ, ಆಲಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ. ನೀವು ಈ ಜ್ಞಾನವನ್ನು ಪಡೆದ ನಂತರವೂ ನಿರ್ಲಕ್ಷಿಸಿದರೆ ಬಡತನ, ಅವಮಾನ ಮತ್ತು ನಿಂದೆಗಳು ಮುಂದಿನ 7 ಜನ್ಮಗಳವರೆಗೆ ನಿಮ್ಮನ್ನು ಕಾಡುತ್ತವೆ. ಆದರೆ ನೀವು ಈ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಂಡರೆ ಈ ಸಮಯವು ನಿಮಗೆ 7 ತಲೆಮಾರುಗಳವರೆಗೆ ಸಮೃದ್ಧಿ ಮತ್ತು ಗೌರವಕ್ಕೆ ಅಡಿಪಾಯವನ್ನು ಒದಗಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಮೊದಲ ಅಂಶವು ನಿಮ್ಮ ಗುಪ್ತ ಶತ್ರುಗಳ ನಾಶಕ್ಕೆ ಸಂಬಂಧಿಸಿದೆ. ಎರಡನೆಯ ಹೇಳಿಕೆಯು ನಿಮ್ಮ ಜೀವನದಿಂದ ಬಡತನ ಮತ್ತು ಅಭಾವವನ್ನು ತೊಡೆದುಹಾಕುತ್ತದೆ.
ಮತ್ತು ಮೂರನೆಯ ಇದು ನನ್ನ ಜೀವನದ ಅತ್ಯಂತ ದೊಡ್ಡ ಭರವಸೆ. ಈಗ ಪ್ರಶ್ನೆ ಏನೆಂದರೆ, ಈಗ ಪ್ರಾರಂಭವಾಗಿ ಮುಂದಿನ ಕೆಲವು ಗಂಟೆಗಳಲ್ಲಿ ಪೂರ್ಣ ಬಲದಿಂದ ತೆರೆದುಕೊಳ್ಳುವ ಈ ಮಹಾಕಾವ್ಯ ಯುದ್ಧಕ್ಕೆ ನೀವು ಸಿದ್ಧರಿದ್ದೀರಾ? ಈ ಕ್ಷಣದ ವಿಶೇಷತೆ ಏನು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಆದ್ದರಿಂದ ಕೇಳಿ, ಗುರು ಮತ್ತು ಇತರ ಗ್ರಹಗಳ ಈ ಅಪರೂಪದ ಸಂಯೋಗವು ನಿಮ್ಮ ಹಣೆಬರಹದ ನಿಧಿಗೆ ನೇರವಾಗಿ ಕರೆದೊಯ್ಯುವ ಅದೃಶ್ಯ ಮಾರ್ಗವನ್ನು ಸೃಷ್ಟಿಸಿದೆ. ಈ ಕ್ಷಣಗಳು ನೀವು ವರ್ಷಗಳಿಂದ ಅನ್ಲಾಕ್ ಮಾಡಲು ಪ್ರಯತ್ನಿಸುತ್ತಿರುವ ಬೀಗವನ್ನು ಅನ್ಲಾಕ್ ಮಾಡಬಹುದು. ಆದರೆ ಇಲ್ಲಿಯೇ ಶ್ರೇಷ್ಠ ಆಟವಿದೆ. ಈ ಮೊದಲ ಘಟನೆಯ ಸುದ್ದಿ ನಿಮ್ಮ ಕೆಟ್ಟ ಶತ್ರುವನ್ನು ಸಹ ತಲುಪಿದೆ. ನಿಮ್ಮ ಸಂತೋಷದ ಮೇಲೆ ಅದೃಶ್ಯ ಬೀಗವನ್ನು ಹಾಕಿದವನು, ನಿಮ್ಮ ನಗುವನ್ನು ನೋಡಿ ಒಳಗೆ ಸುಟ್ಟು ಹೋದವನು ಈಗ ನಿಮ್ಮನ್ನು ನಾಶ ಮಾಡುವ ಒಂದು ನಡೆಯನ್ನು ಯೋಜಿಸುತ್ತಿದ್ದಾನೆ. ಆದರೆ ನೀವು ಒಬ್ಬಂಟಿಯಾಗಿಲ್ಲ. ಬಾಗೇಶ್ವರ ಧಾಮದ ದೈವಿಕ ಶಕ್ತಿಯು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಗುರಾಣಿಯನ್ನು ಸೃಷ್ಟಿಸುತ್ತಿದೆ. ಅದು ಅವನ ಮೇಲಿನ ಪ್ರತಿಯೊಂದು ದಾಳಿಯನ್ನು ತಿರುಗಿಸುತ್ತದೆ. ಅವನು ಈಗ ನಿಮಗಾಗಿ ಅಗೆದ ಗುಂಡಿಗೆ ಬೀಳುತ್ತಾನೆ. ಈಗ ಆ ಶತ್ರು ಯಾರು ಮತ್ತು ಅವನು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದನ್ನು ಪರಿಗಣಿಸಿ. ನಾನು ಈ ವಿಡಿಯೋದಲ್ಲಿ ಈ ರಹಸ್ಯವನ್ನು ಬಹಿರಂಗಪಡಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ನೀವು 7 ತಲೆಮಾರುಗಳವರೆಗೆ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಲ್ಲ ಮಹಾಧನಯೋಗದ ಬಗ್ಗೆ ಸತ್ಯವನ್ನು ಕೇಳಬೇಕಾಗುತ್ತದೆ. ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಅದನ್ನು ಬರೆದಿಟ್ಟು ಸುರಕ್ಷಿತವಾಗಿರಿಸಿಕೊಳ್ಳಿ. ಮುಂದಿನ 24 ಆದರೆ ನಾನು ಅದನ್ನು ಪವಾಡ ಎಂದು ಕರೆಯುವುದಿಲ್ಲ, ಆದರೆ ಬಾಲಾಜಿ ಮಹಾರಾಜರ ನ್ಯಾಯ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸಿದ ಅವಮಾನ, ನೀವು ಎಷ್ಟು ಬಾರಿ ತಲೆಬಾಗಿದ್ದೀರಿ, ಎಲ್ಲವೂ ಮೇಲಿನ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ನೀವು ಒಮ್ಮೆ ಎದ್ದು ನಿಂತ ಜನರು ಈಗ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಬಾಗಿಲಲ್ಲಿ ನಿಲ್ಲುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮಿಂದ ಒಂದು ನಗುವನ್ನು ಬಯಸುತ್ತಾರೆ. ಆದರೆ ಇದೆಲ್ಲವೂ ನೀವು 3ನೇ ಮತ್ತು ಅತ್ಯಂತ ರಹಸ್ಯ ಅಂಶವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತದೆ. 3ನೆಯ ಅಂಶವು ಎಷ್ಟು ನಿಗೂಢವಾಗಿದೆ ಎಂದರೆ, ನೀವು ಅದನ್ನು ನಿಮ್ಮ ಮನೆಗೆ ಅನ್ವಯಿಸಿದ ಕ್ಷಣ ವಾಸ್ತುದೋಷಗಳ ಕರಾಳ ನೆರಳುಗಳು, ದುಷ್ಟ ಕಣ್ಣು, ತಂತ್ರಮಂತ್ರ ಮತ್ತು ಮುಂತಾದವುಗಳೆಲ್ಲವೂ ಬೆಂಕಿಯಲ್ಲಿ ಕಾಣಿಕೆಗಳಂತೆ ಸುಟ್ಟು ಹೋಗುತ್ತವೆ. ನಿಮ್ಮ ಮನೆಯ ಯಾವ ಮೂಲೆಯಲ್ಲಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಬಿಕ್ಕಟ್ಟು ಇದೆ ಎಂದು ನಿಮಗೆ ತಿಳಿದಿದೆಯೇ? ನಕಾರಾತ್ಮಕತೆ ಪದೇ ಪದೇ ಉದ್ಭವಿಸುವ ಸ್ಥಳ ಯಾವುದು? ಆ 3ನೇ ಅಂಶವು ಆ ಬಿಕ್ಕಟ್ಟಿನ ಮೂಲವನ್ನು ಹೊಡೆಯುತ್ತದೆ. ಭಯಪಡಬೇಡಿ. ನಾನು ಪ್ರತಿಯೊಂದು ಪದರವನ್ನು ಸಿಪ್ಪೆ ತೆಗೆದು ನಿಮಗೆ ಸತ್ಯವನ್ನು ತೋರಿಸುತ್ತೇನೆ. ನಾನು ಅಸಂಬದ್ಧವಾಗಿ ಮಾತನಾಡುತ್ತಿಲ್ಲ. ನಾನು ನಿಮ್ಮನ್ನು ನೇರವಾಗಿ ಒಂದು ಹಂತಕ್ಕೆ ಕರೆದೊಯ್ಯುತ್ತಿದ್ದೇನೆ. ಈ ಸಮಯದಲ್ಲಿ ನೀವು ಮಲಗಿದಾಗ ನಿಮ್ಮ ಹಣೆಬರಹ ಬದಲಾಗಿದೆ ಎಂದು ನೀವು ನಂಬುತ್ತೀರಿ. ಕೋಟ್ಯಾಧಿಪತಿಯಾಗುವ ಪ್ರಯಾಣ ಪ್ರಾರಂಭವಾಗಿದೆ. ಇದು ನನ್ನ ಲಿಪಿಯಲ್ಲ, ಆದರೆ ಇಂದು ಇಡೀ ಜಗತ್ತು ನೋಡಲಿರುವ ವಿಧಿಯ ಲಿಪಿ. ಆದರೆ ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ಈ ರಾಜ್ಯಯೋಗ, ಈ ಅಮೃತ ಸಿದ್ಧಿ ಯೋಗವು ನಿಜವಾದ ಹೃದಯ, ಶುದ್ಧ ಆತ್ಮ ಮತ್ತು ಭಕ್ತಿಯಿಂದ ಕೇಳುವವರಿಗೆ ಮಾತ್ರ ಕೆಲಸ ಮಾಡುತ್ತದೆ. ನೀವು ಇನ್ನೂ ಕಮೆಂಟ್ಸ್ಗಳಲ್ಲಿ ಜೈ ಬಾಗೇಶ್ವರ ಧಾಮ್ ಎಂದು ಬರೆದಿದ್ದೀರಾ? ನೀವು ಚಾನಲ್ಗೆ ಚಂದಾದಾರರಾಗಿದ್ದೀರಾ ಮತ್ತು ವಿಡಿಯೋವನ್ನು ಪೂರ್ಣ ಹೃದಯದಿಂದ ಇಷ್ಟಪಟ್ಟಿದ್ದೀರಾ? ಇಲ್ಲದಿದ್ದರೆ ನಿಮ್ಮ ವಿನಂತಿಯು ಇನ್ನೂ ಅಪೂರ್ಣವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಪೂರ್ಣ ನಂಬಿಕೆಯಿಂದ ಆ ಹೆಸರನ್ನು ಬರೆದ ತಕ್ಷಣ ಈ 3 ವಿಷಯಗಳ ಶಕ್ತಿಯು ನಿಮ್ಮ ಜೀವನದಲ್ಲಿ ಸಕ್ರಿಯಗೊಳ್ಳುತ್ತದೆ. ಆದ್ದರಿಂದ ಸಿದ್ಧರಾಗಿ, ಏಕೆಂದರೆ ಈಗ ನಾನು ನಿಮ್ಮ ಶತ್ರುಗಳ ಹೃದಯಕ್ಕೆ ಬೆಂಕಿ ಹಚ್ಚುವ ಮೊದಲ ವಿಷಯವನ್ನು ಪ್ರಾರಂಭಿಸುತ್ತಿದ್ದೇನೆ. ಮೊದಲನೆಯದನ್ನು ತೆರೆಯುವ ಮೊದಲು ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಯನ್ನು ಇರಿಸಿ ಯೋಚಿಸಿ. ವಿಷಯಗಳು ಹಾಳಾಗಿರುವುದು ನಿಮಗೆ ಪದೇ ಪದೇ ಸಂಭವಿಸಿದೆಯೇ? ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು, ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಅದೃಶ್ಯ ಅಡಚಣೆ ಬಂದು ಎಲ್ಲವನ್ನೂ ಹಾಳು ಮಾಡಿತು. ಎಲ್ಲರೂ ಮನೆಯಲ್ಲಿದ್ದಾರೆ, ಜನರು ಹತ್ತಿರದಲ್ಲಿದ್ದಾರೆ, ಆದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಅಲ್ಲಿ ಅಪರಿಚಿತ ಭಯ, ಚಡಪಡಿಕೆ, ಉಸಿರುಗಟ್ಟುವಿಕೆ ಇರುತ್ತದೆ. ಹಾಗಿದ್ದಲ್ಲಿ ಇದು ಭ್ರಮೆಯಲ್ಲ, ಇದು ನಿಮ್ಮನ್ನು ಬಂಧಿಸಿರುವ ಅದೃಶ್ಯ ಸರಪಳಿ.
ಈಗಿನಿಂದ ಮತ್ತು ಮುಂದಿನ ಕೆಲವು ಗಂಟೆಗಳ ಕಾಲ ಸಕ್ರಿಯವಾಗಿರುವ ಮಾಂಡವ ಯೋಗವು ಈ ಸರಪಳಿಗಳನ್ನು ಮುರಿಯುತ್ತದೆ. ಆದರೆ ನೀವು ಆ ಮೊದಲ ಸತ್ಯವನ್ನು ಕಲಿಯುವ ಮೊದಲು ನಿಮ್ಮಿಂದ ಮರೆಮಾಡಲಾಗಿರುವ ಅತ್ಯಂತ ಭಯಾನಕ ರಹಸ್ಯವನ್ನು ನಿಮ್ಮ ಮನೆಯ ಹೊಸ್ತಿಲಿನ ಕೆಳಗೆ ಅಥವಾ ಒಂದು ಮೂಲೆಯಲ್ಲಿ ಏನೋ ಅಡಗಿದೆ. ಅದು ಗೆದ್ದಲುಗಳಂತೆ ನಿಮ್ಮ ಸಂತೋಷ, ಅವಕಾಶಗಳು ಮತ್ತು ಸಂಬಂಧಗಳನ್ನು ಕಿತ್ತುಕೊಳ್ಳುತ್ತಿದೆ. ಮತ್ತು ಇದೀಗ ಈ ಕ್ಷಣದಲ್ಲಿ ಬಾಗೇಶ್ವರ ಧಾಮದ ದೈವಿಕ ಶಕ್ತಿಯು ಆ ಕರಾಳ ನೆರಳನ್ನು ಬೇರು ಸಹಿತ ಕಿತ್ತು ಹಾಕಲು ನಿರ್ಧರಿಸಿದೆ. ಆದ್ದರಿಂದ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ತೆರೆದು ಆಲಿಸಿ, ಏಕೆಂದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಸ್ಸಂದೇಹವಾಗಿ ಸಂಭವಿಸುವ ಮೊದಲ ವಿಷಯ ಈಗ ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಅದೃಷ್ಟದ ಹಠಾತ್ ಏರಿಕೆಗೆ ಸಂಬಂಧಿಸಿದೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಯಾರಾದರೂ ನಿಮ್ಮ ಬಳಿಗೆ ಬರುತ್ತಾರೆ ಅಥವಾ ಒಂದು ಸಂದೇಶವು ಯಾವುದೋ ಮಾಧ್ಯಮದ ಮೂಲಕ ನಿಮ್ಮನ್ನು ತಲುಪುತ್ತದೆ, ನೀವು ಎಂದಿಗೂ ಊಹಿಸದ ವಿಷಯ. ಈ ವ್ಯಕ್ತಿ ಅಥವಾ ಮಾಹಿತಿಯು ನಿಮ್ಮ ಮುಳುಗುತ್ತಿರುವ ದೋಣಿಯನ್ನು ದಡಕ್ಕೆ ತರುತ್ತದೆ. ಅದು ನಿಮಗೆ ಜೀವ ಉಳಿಸುವ ಸೇತುವೆ ಎಂದು ಸಾಬೀತುಪಡಿಸುತ್ತದೆ. ಆದರೆ ಇಲ್ಲಿರುವ ದೊಡ್ಡ ತಿರುವು ಏನೆಂದರೆ, ನೀವು ಆ ವ್ಯಕ್ತಿ ಅಥವಾ ಸಂದೇಶವನ್ನು ಒಂದು ಕ್ಷಣವೂ ಗುರುತಿಸಲು ತಪ್ಪಿದರೆ 100 ವರ್ಷಗಳಲ್ಲಿ ರಚಿಸಲಾದ ಈ ರಾಜ್ಯಯೋಗವು ಮರಳಿನಂತೆ ನಿಮ್ಮ ಬೆರಳುಗಳ ಮೂಲಕ ಜಾರಿ ಹೋಗುತ್ತದೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ನಿಮಗೆ ತಿಳಿದಿದೆಯೇ? ಅವರು ಯಾವ ರೂಪದಲ್ಲಿ ಅಥವಾ ವೇಷದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತಾರೆ? ನಿಮಗೆ ತಿಳಿದಿಲ್ಲದಿದ್ದರೆ ತಾಳ್ಮೆಯಿಂದಿರಿ. ಆ ವ್ಯಕ್ತಿಯ ಸಂಪೂರ್ಣ ರಹಸ್ಯವನ್ನು ಬಹಿರಂಗಪಡಿಸುವ ಮೊದಲು ನಿಮ್ಮ ನಿಧಿಯ ಕೀಲಿಯನ್ನು ನೇರವಾಗಿ ಹೊಂದಿರುವ ಮತ್ತೊಂದು ಮಹಾನ್ ಮತ್ತು ಶಕ್ತಿಯುತ ಸತ್ಯವನ್ನು ನಾನು ನಿಮಗೆ ಹೇಳಬೇಕು. ಜನರು ಹಣವು ಅಗ್ನಿದೇವನನ್ನ ಸಾಕ್ಷಿಯಾಗಿ ಈ ದೈವಿಕ ಕ್ಷಣದಲ್ಲಿ ನಿಮ್ಮ ಮನೆಯ ತಿಜೋರಿಯನ್ನು ತೆರೆಯಲಾಗಿದೆ ಎಂದು ನಾನು ಘೋಷಿಸುತ್ತೇನೆ. ಬಡತನ, ಅಭಾವ ಮತ್ತು ಅಡೆತಡೆಗಳು ವರ್ಷಗಳಿಂದ ಹಿಡಿದಿದ್ದ ಬೀಗ ಮುರಿಯಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಅದೃಶ್ಯವಾಗಿ ನೋಡುತ್ತಿದ್ದ ನಿಮ್ಮ ಪೂರ್ವಜರು ಈಗ ಗುಪ್ತ ನಿಧಿಯಂತೆ ನಿಮ್ಮ ಕಡೆಗೆ ಸಂಪತ್ತಿನ ಹರಿವನ್ನು ನಿರ್ದೇಶಿಸುತ್ತಿದ್ದಾರೆ. ಆದರೆ ಪ್ರಶ್ನೆ ಏನೆಂದರೆ, ಸ್ವಲ್ಪ ಸಮಯದಿಂದ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀವು ವಿಚಿತ್ರವಾದ ಚಲನೆಯನ್ನು ಅನುಭವಿಸುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ಅಲ್ಲಿನ ಶಕ್ತಿಯು ಬದಲಾಗುತ್ತಿದೆ. ಕೆಲವೊಮ್ಮೆ ಚಳಪಡಿಕೆ, ಕೆಲವೊಮ್ಮೆ ಆತಂಕ, ಕೆಲವೊಮ್ಮೆ ಪರಿಚಯವಿಲ್ಲದ ಭಾವನೆ. ನೀವು ಇನ್ನೂ ಗಮನಿಸದಿದ್ದರೆ ಈ ವಿಡಿಯೋ ಮುಗಿದ ತಕ್ಷಣ ಮೊದಲು ಅಲ್ಲಿಗೆ ಹೋಗಿ. ಈ ಎರಡನೇ ಹೇಳಿಕೆಯ ಸತ್ಯವನ್ನು ದೃಢೀಕರಿಸುವ ಸುಳಿವು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಈಗ ಮೂರನೆಯ ಮತ್ತು ಅತ್ಯಂತ ಭಯಾನಕ ರಹಸ್ಯ ಬರುತ್ತದೆ. ಆದರೆ ಅಷ್ಟೇ ಮುಖ್ಯ. ಈ ಮೂರನೇ ರಹಸ್ಯವು ತುಂಬ ಆಳವಾದ ಮತ್ತು ಆಳವಾದದ್ದು. ಅದನ್ನು ಬಹಿರಂಗಪಡಿಸುವ ಮೊದಲು ನಾನು ನನ್ನೊಳಗೆ ಬಾಲಾಜಿ ಮಹಾರಾಜರಿಂದ ಅನುಮತಿ ಪಡೆಯಬೇಕಾಗಿತ್ತು. ಇದು ಕಪ್ಪು ಮೋಡದಂತೆ ನಿಮ್ಮ ಮೇಲೆ ಸುಳಿದಾಡುತ್ತಿರುವ ಜೀವನ ಮತ್ತು ಸಾವಿನ ನಡುವಿನ ಅದೃಶ್ಯ ಯುದ್ಧವನ್ನು ಶಾಂತಗೊಳಿಸುತ್ತದೆ. ಮುಂದಿನ ಕೆಲವು ಗಂಟೆಗಳಿಂದ ನಿಮ್ಮ ಜೀವನದ ಮೇಲೆ ತೂಗಾಡುತ್ತಿರುವ ಸಮಯ ಸರ್ಪದಂತಹ ಬಿಕ್ಕಟ್ಟು, ಭಾರವಾದ ಅಪರಾಧ ಪ್ರಜ್ಞೆ, ಉಸಿರುಗಟ್ಟಿಸುವ ಯಾತನೆ ನಿಧಾನವಾಗಿ ಸುಟ್ಟು ಹೋಗಲು ಪ್ರಾರಂಭಿಸುತ್ತದೆ. ಆದರೆ ನೆನಪಿಡಿ, ನೀವು ಈಗಲೇ ಸಂಪೂರ್ಣ ನಂಬಿಕೆಯಿಂದ ಒಂದು ಸಣ್ಣ ಕ್ರಿಯೆ, ಒಂದು ಸರಳ ಕ್ರಿಯೆ ಮಾಡಿದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ನೀವು ಆ ಕ್ರಿಯೆಯನ್ನು ನಿರ್ಲಕ್ಷಿಸಿದರೆ ಈ ಮೂರು ವಿಷಯಗಳು ಕೇವಲ ಕನಸಿನಂತೆ ಉಳಿಯುತ್ತವೆ. ನಾನು ಇಲ್ಲಿ ಸಮಯ ಕಳೆಯಲು ಅಥವಾ ನನ್ನನ್ನು ನಾನೇ ಹೇರಿಕೊಳ್ಳಲು ಕಥೆ ಹೇಳುತ್ತಿಲ್ಲ. ನಾನು ನೇರವಾಗಿ ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಜೀವನ, ನಿಮ್ಮ ಹಣೆಬರಹ, ನಿಮ್ಮ ಕುಟುಂಬದ ಪ್ರಶ್ನೆ. ಅದನ್ನು ಬರೆದಿಟ್ಟುಕೊಳ್ಳಿ. ನಾನು ವಿವರಿಸಲಿರುವಂತೆಯೇ ನೀವು ಈ ಸಣ್ಣ ಕ್ರಿಯೆಯನ್ನು ಮಾಡಿದರೆ ಮರುದಿನ ಬೆಳಿಗ್ಗೆ ನೀವು ಎದ್ದಾಗ ನೀವು ಭೂಮಿಯ ಮೇಲಿನ ಅದೃಷ್ಟಶಾಲಿ ಜನರಲ್ಲಿ ಒಬ್ಬರಂತೆ ಭಾಸವಾಗುತ್ತೀರಿ. ಹಾಗಾದರೆ ಹೇಳಿ ಸ್ನೇಹಿತರೆ, ಆ ಒಂದು ಕ್ರಿಯೆಯನ್ನು ಕಲಿಯಲು ನೀವು ಸಿದ್ಧರಿದ್ದೀರಾ? ಈ ಮೂರು ವಿಷಯಗಳನ್ನು ಕಲ್ಲಾಗಿ ಮುರಿಯಲಾಗದಂತೆ ಮಾಡುವ ರಹಸ್ಯ ಮಂತ್ರವನ್ನು ಕೇಳಲು ನೀವು ಸಿದ್ಧರಿದ್ದೀರಾ? ನಾನು ಆ ಮೂರನೇ ಕ್ರಿಯೆ ಮತ್ತು ಆ ರಹಸ್ಯ ಕ್ರಿಯೆಯನ್ನು ಕೆಲವೇ ಕ್ಷಣಗಳಲ್ಲಿ ಬಹಿರಂಗಪಡಿಸಲಿದ್ದೇನೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಕಣ್ಣುರೆಪ್ಪೆಗಳನ್ನು ಸ್ವಲ್ಪ ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ನೀವು ಜಗತ್ತಿನಲ್ಲಿ ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಮುಖವನ್ನು ನೆನಪಿಗೆ ತನ್ನಿ. ಅದು ತಾಯಿಯಾಗಿರಲಿ, ತಂದೆಯಾಗಿರಲಿ, ಮಗುವಾಗಿರಲಿ, ಜೀವನ ಸಂಗಾತಿಯಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ.
ಏಕೆಂದರೆ ಮುಂದಿನ 24ರಿಂದ 48 ಗಂಟೆಗಳ ಕಾಲ ಅವಳ ಭವಿಷ್ಯವು ನಿಮ್ಮ ಭವಿಷ್ಯದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ನಿಮಗಾಗಿ ಬರೆಯಲಾದ ಬದಲಾವಣೆಯು ಅವಳ ಮೇಲೂ ಅದರ ನೆರಳನ್ನು ಬೀಳಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಮೊದಲ ಅಂಶದ ನಿಜವಾದ ಬಹಿರಂಗಪಡಿಸುವಿಕೆ ಮತ್ತು ಮುಂದಿನ ಕೆಲವು ಗಂಟೆಗಳಲ್ಲಿ ನಾಶವಾಗಲಿರುವ ಶತ್ರುವಿನ ಗುರುತು. ಕಾಯುವಿಕೆ ಮುಗಿದಿದೆ. ನ್ಯಾಯದ ಸಮಯ ನಮ್ಮ ಮೇಲಿದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ನೆರೆಹೊರೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸುತ್ತಲೂ ಒಂದೇ ಒಂದು ಹೆಸರನ್ನು ಚರ್ಚಿಸಲಾಗುತ್ತದೆ ಮತ್ತು ಅದು ನಿಮ್ಮದು. ಆದರೆ ನೆನಪಿಡಿ, ಈ ವಿಡಿಯೋ ಮನರಂಜನೆಯಲ್ಲ. ಇದು ನ್ಯಾಯದ ಘೋಷಣೆ. ಇದು ಸೃಷ್ಟಿಕರ್ತನ ತೀರ್ಪು. ಆದ್ದರಿಂದ ಮೊದಲ ಮಹಾನ್ ಘೋಷಣೆಯನ್ನು ಬರೆಯಿರಿ. ಶತ್ರುವಿನ ನಾಶ ಮತ್ತು ಅವನ ನಿಜವಾದ ಮುಖವನ್ನು ಬಹಿರಂಗಪಡಿಸುವುದು. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದ್ರೋಹ ಮಾಡಿದ ವ್ಯಕ್ತಿ, ನಿಮ್ಮನ್ನು ಬೆನ್ನಿಗೆ ಇರಿದವನು ಯಾವುದೋ ರೂಪದಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಅವನು ದೂರದ ಸಂಬಂಧಿಯಲ್ಲ. ಅವನು ನಿಮ್ಮ ಸ್ವಂತ ಕುಟುಂಬ ಸದಸ್ಯನು, ನಿಮ್ಮ ಸ್ವಂತ ಕುಟುಂಬ ಸದಸ್ಯರಲ್ಲಿ ಒಬ್ಬ. ಅವನ ಮೊದಲ ಪತ್ರ A, P ಅಥವಾ K. ಇದೇ ವ್ಯಕ್ತಿ ಮಾಟಮಂತ್ರ, ಕಪ್ಪು ಕಾರ್ಯಗಳು ಅಥವಾ ದುಷ್ಟ ಕಣ್ಣಿನಂತಹ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಇಂದು 5 ಮುಖದ ಹನುಮನ ಗದೆಯು ಅವನ ಅಹಂಕಾರ ಮತ್ತು ದುಷ್ಟ ಉದ್ದೇಶಗಳನ್ನು ಛಿದ್ರಗೊಳಿಸುತ್ತದೆ. ಅವನಿಗೆ ಎಂತಹ ಸುದ್ದಿ ಮತ್ತು ಹೊಡೆತ ಬರುತ್ತದೆ ಎಂದರೆ ಅವನ ಹೆಮ್ಮೆ ನೆಲಕ್ಕೆ ಕುಸಿಯುತ್ತದೆ. ಅವನು ಒಳಗಿನಿಂದ ಮುಡಿದು ನಿಮ್ಮ ಕ್ಷಮೆ ಯಾಚಿಸಲು ಹತಾಶನಾಗಿರುತ್ತಾನೆ. ಇದು ನನ್ನ ಮೊದಲ ಗುಡುಗಿನಂತಹ ಭರವಸೆ. ಇದು ಸಂಭವಿಸದಿದ್ದರೆ ನಾನು ಇಂದು ಈ ಸ್ಥಾನದಿಂದ ಹೊರಡುತ್ತೇನೆ. ಈಗ ಎರಡನೇ ಭವ್ಯ ಘೋಷಣೆ. ಸಂಪತ್ತಿತಿ. ಸ್ನೇಹಿತರೆ, ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಇದರ ಮೇಲೆ ಕೇಂದ್ರೀಕರಿಸಿ. ಎರಡನೆಯ ಅಂಶವು ನಿಮ್ಮ ಸಂಪತ್ತು, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕೆ ನೇರವಾಗಿ ಸಂಬಂಧಿಸಿದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಮಲಗುವ ಮೊದಲು ನಿಮ್ಮ ಶೂನ್ಯ ಖಾತೆಗೆ ಹೊಸ ಜೀವ ತುಂಬುವ ರಹಸ್ಯ ಮಾಹಿತಿ, ಕರೆ, ಪಠ್ಯ, ಇಮೇಲ್ ಅಥವಾ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ. ಈ ಹಣವು ಲಾಟರಿ, ಹಳೆಯ ಕೆಟ್ಟ ಸಾಲದ ಮರುಪಾವತಿ, ಬಾಕಿ ಪಾವತಿ, ಸರ್ಕಾರಿ ವಿಷಯ, ವಿಮೆ ಅಥವಾ ನೀವು ಬಹುತೇಕ ಮರೆತು ಹೋದ ಹೂಡಿಕೆಯಿಂದ ಬರಬಹುದು. ಅದನ್ನು ಬರೆಯಿರಿ. ದಿನಾಂಕದೊಂದಿಗೆ ಖಾಲಿ ಕಾಗದದ ಮೇಲೆ ಅದನ್ನು ಬರೆದಿಟ್ಟುಕೊಳ್ಳಿ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಆಗಮನದ ಯಾವುದೇ ಚಿಹ್ನೆಯನ್ನು ನೀವು ನೋಡದಿದ್ದರೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿನ ದೋಷವನ್ನು ಪರಿಗಣಿಸಿ ನಿಮ್ಮ ನಂಬಿಕೆಯಲ್ಲ. ಆದರೆ ನೆನಪಿಡಿ, ಈ ಹಣವು ಶಾಶ್ವತ ಸಂತೋಷವನ್ನು ಮಾತ್ರ ತರುತ್ತದೆ, ಸಮೃದ್ಧಿಯಾಗಿ ಬದಲಾಗುತ್ತದೆ. ನೀವು ಅದರ ಒಂದು ಭಾಗವನ್ನು ನಿರ್ಗತಿಕ ಹುಡುಗಿಯ ಮದುವೆಗೆ, ಹಸಿದ ವ್ಯಕ್ತಿಗೆ ಆಹಾರ ನೀಡಲು ಅಥವಾ ದೇವಾಲಯಕ್ಕೆ ಪ್ರಾಮಾಣಿಕ ಹೃದಯದಿಂದ ದಾನ ಮಾಡಲು ನಿರ್ಧರಿಸಿದರೆ, ನೀವು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಾ? ನಿಮ್ಮ ಹೃದಯ ಹೌದು ಎಂದು ಹೇಳಿದರೆ ಅದನ್ನು ಈಗಲೇ ಕಾಮೆಂಟ್ಗಳಲ್ಲಿ ಬರೆಯಿರಿ. ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಈ ಸಂಕಲ್ಪವು ನಿಮ್ಮ ಸಂಪತ್ತನ್ನು ಕೇವಲ ಮಾರಕ ಆನಂದದಿಂದ ಶಾಶ್ವತ ಆಶೀರ್ವಾದವಾಗಿ ಪರಿವರ್ತಿಸುತ್ತದೆ. ಈಗ ಮೂರನೇ ಮತ್ತು ಅಂತಿಮ ಭವ್ಯ ಘೋಷಣೆ ಬರುತ್ತದೆ. ಅಸಾಧ್ಯವು ಸಾಧ್ಯವಾಗುತ್ತದೆ.